ನಮಸ್ಕಾರ. ಇವತ್ತಿನ ಕತೆ ರಂಗೇಗೌಡನ ದುರಾಸೆ ಅಂತ. ರಂಗೇನಹಳ್ಳಿಯಲ್ಲಿ ರಂಗೇಗೌಡ ಅಂತ ದೊಡ್ಡ ಸಾಹುಕಾರ ಇರ್ತಾನಂತೆ. ಆತನ ಬಳಿ ಹಣ ಆಸ್ತಿ ಬೇಕಾದಷ್ಟಿರುತ್ತಂತೆ. ಆದರೆ ಅಷ್ಟಿದ್ರೂ ಕೂಡ ಅವನಿಗೆ ತೃಪ್ತಿಯೇ ಇರಲಂತೆ. ಅವನ ಮನೆಗೆ ಯಾರಾದರೂ ಬಂದು ಸಹಾಯ ಅಂತ ಏನಾದರೂ ಕೇಳಿದ್ರೆ ಒಂದು ಪೈಸಾ ಕೊಡ್ತಾ ಇರಲಿಲ್ಲಂತೆ. ಏನಾದರೂ ಸಬೂಬು ಹೇಳಿ ಬರಿಗೈಲಿಂದ ವಾಪಸ್ ಕಳಿಸ್ಬಿಡ್ತಿದ್ದಂತೆ. ಹೀಗಿದ್ದ ರಂಗೇಗೌಡ ಒಂದಿನ ಪೇಟೆಗೆ ಹೋಗ್ತಾನಂತೆ. ಒಂದು ಕೈ ಚೀಲ ಹಿಡ್ಕೊಂಡು ಅದರಲ್ಲೊಂದಷ್ಟು ಸಾಮಾನನ್ನು ಹಿಡ್ಕೊಂಡು ಹಳ್ಳಿಗೆ ವಾಪಸ್ ಬರ್ತಾ ಇರ್ತಾನಂತೆ. ಬರ್ತಾ ಇರುವಾಗ ಕತ್ತಲಾಗ್ಬಿಡುತ್ತೆ. ಅವನ ಹತ್ರ ಯಾವುದೇ ಬೆಳಕಿರಲ್ಲ. ಹಾಗೂ ಹೇಗೋ ಮನೆಗೆ ಬಂದು ತಲುಪ್ತಾನಂತೆ. ಮನೆಗೆ ಬಂದವನೇ ಸಾಮಾನನ್ನೆಲ್ಲ ಕೆಳಗಿಟ್ಟು ಈ ಹಣದ ಚೀಲವನ್ನು ತೆಗೆದು ಕಪಾಟಿನಲ್ಲಿ ಇಡಬೇಕು ಅಂತ ಕಪಾಟನ್ನು ಓಪನ್ ಮಾಡ್ತಾನಂತೆ. ಆದರೆ ಚೀಲದಲ್ಲಿ ಹುಡುಕಿದ್ರೆ ಈ ಹಣದ ಚೀಲ ಸಿಗ್ತಾನೇ ಇಲ್ವಂತೆ. ಹಾಗಾದರೆ ಹಣದ ಚೀಲ ಎಲ್ಲೋಯ್ತು? ದಾರಿಯಲ್ಲಿ ಬಿತ್ತೋ, ಸಂತೆಯಲ್ಲಿ ಬಿತ್ತೋ, ಬಸ್ಸಲ್ಲಿ ಬರ್ಬೇಕಾದ್ರೆ ಬಿತ್ತೋ, ಅಥವಾ ಯಾರಾದರೂ ಕಳ್ಳರು ತೊಗೊಂಡೋಗ್ಬಿಟ್ರೋ ಗೊತ್ತೇ ಆಗಲಿಲ್ಲ. ಆ ದಿವಸ ಅಷ್ಟೇ ಬ್ಯಾಂಕ್ನಿಂದ 50,000 ನೋಟಿನ ಕಟ್ಟುಗಳು ಆ ಒಂದು ಚೀಲದಲ್ಲಿ ಇತ್ತು. ರಂಗೇಗೌಡನಿಗೆ ತನ್ನ ಜೀವವೇ ಹೋದಷ್ಟು ಸಂಕಟ ಆಯ್ತಂತೆ. ಬೆಳಿಗ್ಗೆ ಎದ್ದವನೇ ರಾತ್ರಿ ಇಡೀ ನಿದ್ದೆನೂ ಮಾಡಿರಲಿಲ್ಲ. ಬೆಳಿಗ್ಗೆ ಎದ್ದವನೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಂತೆ. ನನ್ನ 50,000 ಹಣವಿದ್ದ ಚೀಲ ಕಳೆದು ಹೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟು ಬಂದಂತೆ. ಸರಿ, ಅದೇ ಊರಿನಲ್ಲಿ ಮಣಿಕಂಠ ಅಂತ ಒಬ್ಬ ಹುಡುಗ ಇದ್ದಂತೆ. ಮನೆಯಲ್ಲಿ ತುಂಬಾ ಬಡತನ, ಆದರೆ ಕಲಿಕೆಯಲ್ಲಿ ಒಳ್ಳೆ ಹುಡುಗನಾಗಿದ್ದ. ಅವನ ಅಪ್ಪ ಅಮ್ಮ ಅವನಿಗೆ ಒಳ್ಳೆ ಸಂಸ್ಕಾರವನ್ನೇ ಹೇಳ್ಕೊಟ್ಟಿದ್ರು. ಮಣಿಕಂಠ ಶಾಲೆಗೆ ಹೋಗ್ತಾ ಇದ್ದಾಗ ಆಕಸ್ಮಿಕವಾಗಿ ದುಡ್ಡಿನ ಚೀಲ ಸಿಗತ್ತಂತೆ. ಅದನ್ನು ತಂದು ಅಪ್ಪ ಅಮ್ಮನಿಗೆ ಕೊಟ್ಟಂತೆ. ಅಪ್ಪ, ಈ ಹಣದ ಚೀಲ ಯಾರ್ದು ಅಂತ ಗೊತ್ತಿಲ್ಲ, ದಾರಿಲಿ ಸಿಕ್ತು ಅಂತ. ಪಾಪ ಅವರು ಎಷ್ಟು ಸಂಕಟ ಪಡ್ತಾರೋ ಏನೋ, ಆದಷ್ಟು ಬೇಗ ಪೊಲೀಸರಿಗೆ ಕೊಟ್ಬಿಡೋಣ ಅಂತ ಅಪ್ಪ ಹೇಳಿದ್ರು. ಹಾಗೆ ಮಣಿಕಂಠ ಅಪ್ಪನ ಜೊತೆಗೆ ಬಂದು ಅದನ್ನು ಪೊಲೀಸರಿಗೆ ತಲುಪಿಸ್ತಾನಂತೆ. ಪೊಲೀಸರು ಕೂಡಲೇ ರಂಗೇಗೌಡನ ಕರೆಸಿ ಈ ಚೀಲ ನಿಂದ ನೋಡು ಅಂತ ಹೇಳ್ತಾರಂತೆ. ನೀವು ಕಳೆದುಕೊಂಡ ಚೀಲ ಇದೇ ಇರಬಹುದೇನೋ ಅಂತ ಕೇಳಿದಾಗ ರಂಗೇಗೌಡ ಹೌದು ಇದೇ ಚೀಲ ಅಂತ ಹೇಳದಂತೆ. ಕೂಡಲೇ ಅವನ ಮನಸ್ಸಲ್ಲಿ ಒಂದು ದುರಾಸೆ ಮಾಡುತ್ತಂತೆ. ಸ್ವಾಮಿ, ಚೀಲವೇನೋ ನಂದೇ, ಆದರೆ ಚೀಲದಲ್ಲಿ 75,000 ಇತ್ತು. ನಿನ್ನೆ ಮರೆತು ಬಿಟ್ಟು ನಾನು 50,000 ಅಂತ ಹೇಳಿದ್ದೆ. ಇದರಲ್ಲಿ 50,000 ಮಾತ್ರ ಇದೆ. ಇನ್ನುಳಿದ 25,000 ಎಲ್ಲೋಯ್ತು? ಬಹುಶಃ ಹಣ ತಂದು ಕೊಟ್ಟಂತ ಈ ಚೀಲ ತಂದು ಕೊಟ್ಟವನೇ ಆ ಹಣ ಲಪ್ಟಾಯಿಸ್ಬಿಟ್ಟಿರ್ತಾನೆ ಅಂತ ಹೇಳದಂತೆ. ಆಗ ಪೊಲೀಸರು ಹೇಳ್ತಾರಂತೆ, ಏನ್ರಿ ಕಂಪ್ಲೇಂಟ್ನಲ್ಲಿ 50,000 ಅಂತ ಬರೆಸಿ ಇವತ್ತು 75,000 ಅಂತ ಹೇಳ್ತಾ ಇದ್ರಲ್ಲ, ಸುಳ್ಳು ಹೇಳ್ತಾ ಇದ್ರಾ? ಸತ್ಯದಿಂದ ನಿಮ್ಮ ಹಣವನ್ನು ವಾಪಸ್ ಕೊಟ್ಟಂತ ಬಾಲಕನ ಮೇಲೆ ಕಳ್ಳ ತಂದ ಆರೋಪ ಹೊರಿಸ್ತಾ ಇದ್ರಾ? ಇಲ್ಲ ಅಂತ ಹೇಳ್ತಾನಂತೆ. ಆದರೆ ಪೊಲೀಸರು ಹೇಳ್ತಾರಂತೆ, ಈ ಹಣದ ಚೀಲ ನಮ್ಮಲ್ಲೇ ಇರಲಿ. 75,000 ಇದ್ದಂಥ ಹಣದ ಚೀಲ ಎಲ್ಲಾದರೂ ಸಿಕ್ಕಿದ್ರೆ ನಿಮ್ಮನ್ನು ಕರೆಸ್ತೀವಿ ಅಂತ ವಾಪಸ್ ಹೋಗಿ ಅಂತ ಹೇಳ್ತಾರಂತೆ. ಅದಕ್ಕೆ ಹೇಳೋದು, ದುರಾಸೆಯಿಂದ ಕೈಗೆ ಬಂದ ಹಣವನ್ನು ಕೂಡ ರಂಗೇಗೌಡ ಕಳ್ಕೊಂಡ್ಬಿಡ್ತಾನೆ. ಪೆಚ್ಚು ಮೋರೆ ಹಾಕ್ಕೊಂಡು ಮನೆಗೆ ಹೋಗ್ಬಿಡ್ತಾನಂತೆ. ಯಾವತ್ತೂ ದುರಾಸೆಯಿಂದ ನಮ್ಮದಲ್ಲದ ಹಣಕ್ಕೆ ಆಸೆ ಪಡಬಾರ್ದು. ಮತ್ತೆ ಇನ್ನೊಂದು ಕತೆ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು. ಈ ಕತೆ ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇನ್ನಷ್ಟು ಕತೆಗಳಿಗೋಸ್ಕರ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಪ್ರೋತ್ಸಾಹ ನೀಡೋದಕ್ಕೆ ಕಮೆಂಟ್ ಮಾಡಿ. ಧನ್ಯವಾದಗಳು.